ಡಿಸೆಂಬರ್ ತಿಂಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಧಮಾಕ ಶುರುವಾಗಿದೆ. ಡೆವಿಲ್ ಬಳಿಕ ಒಂದೇ ದಿನ ಅಂದರೆ ಡಿಸೆಂಬರ್ 25ರಂದು ಮಾರ್ಕ್ ಮತ್ತು 45 ಸಿನಿಮಾಗಳು ಥಿಯೇಟರ್ಗೆ ಲಗ್ಗೆ ಇಟ್ಟಿವೆ. 45 ಸಿನಿಮಾ ಹೇಗಿದೆ ಅನ್ನೋದನ್ನ ಈಗಾಗಲೇ ರಿವ್ಯೂ ಮಾಡಿ ನಿಮ್ಮ ಮುಂದಿಟ್ಟಿದ್ದೇವೆ. ಇದೀಗ ಮಾರ್ಕ್ ಸಿನಿಮಾ ಸರದಿ. ಮ್ಯಾಕ್ಸ್ ಸಿನಿಮಾ ತಂಡದ ಮತ್ತೊಂದು ಅಟೆಂಪ್ಟ್ ಈ ಮಾರ್ಕ್. ಅದೇ ನಿರ್ದೇಶಕರು, ಅದೇ ತಂಡದ ಜೊತೆ ಮೂಡಿಬಂದಂತ ಸಿನಿಮಾ ಇದು. ಟ್ರೇಲರ್ ರಿಲೀಸ್ ಆದ್ಮೇಲೆ ಕುತೂಹಲಕ್ಕೆ ಒಗ್ಗರಣೆ ಹಾಕಿತ್ತು. ಹಾಗಾದ್ರೆ ಸಿನಿಮಾ ಅದೇ ರೀತಿ ಮೂಡಿ ಬಂದಿದೆಯಾ? ಕೊಟ್ಟ ದುಡ್ಡಿಗೆ ಮೋಸ ಇಲ್ವಾ? ಮಾರ್ಕ್ ಚಿತ್ರದ ಪೂರ್ತಿ ವಿಮರ್ಶೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಾರ್ಕ್ ಸಿನಿಮಾದ ಒಂದೆಳೆ ಹೇಳೋದಾದ್ರೆ ಈ ಚಿತ್ರದ ಕಥಾನಾಯಕನ ಹೆಸರು ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್. ಮ್ಯಾಕ್ಸ್ ಸಿನಿಮಾದಂತೆಯೇ ಇಲ್ಲಿಯೂ ಸಹಿತ ಕಾಪ್ ಆಗಿ ಸಸ್ಪೆನ್ಷನ್ ನಲ್ಲಿದ್ರೂ ತನ್ನದೇ ಸ್ಟೈಲ್ ನಲ್ಲಿ ಡ್ಯೂಟಿ ಮಾಡೋ ಸೂಪರ್ ಕಾಪ್. ಇಂತಿಪ್ಪ ಕಾಪ್ಗೆ ಮಕ್ಕಳು ಇದ್ದಕ್ಕಿದ್ದಂತೆ ಕಿಡ್ನಾಪ್ ಆಗೋ ವಿಚಾರ ತಿಳಿಯುತ್ತೆ. ಅಲ್ಲಿಂದ ಇನ್ವೆಸ್ಟಿಗೇಷನ್ ಶುರು. ಅಷ್ಟಕ್ಕೂ ಮಕ್ಕಳು ಮಿಸ್ ಆಗೋದಕ್ಕೆ ಕಾರಣ ಏನು? ಇದರ ಹಿಂದೆ ಯಾರಿದ್ದಾರೆ? ರಾಜಕೀಯದ ಕೈವಾಡ ಏನು? ಇದರ ನಡುವೆ ಡ್ರಗ್ಸ್ ಘಾಟು ಸಹಿತ ಮೂಗಿಗೆ ತಾಕುತ್ತೆ. ಇದೆಲ್ಲದರ ಇನ್ ಡೀಟೇಲ್ಸ್ ಅನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಡೀ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಚಿತ್ರದ ಆಕ್ಷನ್ ಮತ್ತು ಫೈಟ್ಸ್ ನ ಕೋರಿಯೋಗ್ರಫಿ. ಆಕ್ಷನ್ ಸೀನ್ಗಳನ್ನ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟೇ ಲೀಲಾಜಾಲವಾಗಿ ಸಾಹಸ ಮೆರೆದಿದ್ದಾರೆ ಕಿಚ್ಚ ಸುದೀಪ್ ಅವರು. ಮ್ಯಾಕ್ಸ್ ಸಿನಿಮಾಕ್ಕಿಂತ ಒಂದು ತೂಕ ಜಾಸ್ತಿನೇ ಆಕ್ಷನ್ ನೋಡೋಕೆ ಸಿಕ್ತು ಅಂತ ಹೇಳ್ಬೋದು. 18 ಗಂಟೆಗಳಲ್ಲಿ ನಡೆಯೋ ಕತೆ ಇದಾಗಿರೋದ್ರಿಂದ ಚೂರು ಹಗಲು ಬಹುತೇಕ ಕತ್ಲಲ್ಲೇ ಶೂಟಿಂಗ್ ಮಾಡಿದ್ದಾರೆ ನಿರ್ದೇಶಕರು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಒಳ್ಳೆಯ ಕೆಲಸ ಮಾಡಿದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಸಿನಿಮಾದ ಮತ್ತೊಂದು ಹೈಲೈಟ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಿಂದಲೇ ಸಿನಿಮಾ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುತ್ತೆ. ದಾದಾ ಯಾರು ಗೊತ್ತಾ ಹಾಡು ಆರಂಭದಲ್ಲೇ ಸಖತ್ ಕಿಕ್ಕೇರಿಸುತ್ತೆ. ಸೈಕೋ ಸೈತಾನ್ ಮಸ್ತ್ ಮಲೈಕಾ ಗೀತೆ ಕುಣಿಸುತ್ತೆ. ಕಾಳಿ ಹಾಡಿನಲ್ಲಿ ಡಿವೈನಿಟಿ ವರ್ಕ್ ಆಗಿದೆ. ಒಟ್ಟಾರೆ ಮ್ಯೂಸಿಕ್ ವಿಷಯದಲ್ಲಿ ಅಜನೀಶ್ ಗೆದ್ದಿದ್ದಾರೆ. ಈ ಸಿನಿಮಾದ ಮತ್ತೊಬ್ಬ ಹೀರೋ ಅಂದ್ರೆ ಅದು ಅಜನೀಶ್ ಅಂತಲೇ ಹೇಳ್ಬಹುದು. ಸಿನಿಮಾ ಶುರುವಾಗ್ತಿದ್ದಂತೆ 10 ಪಾತ್ರಗಳ ಹೆಸರುಗಳು ಕಿವಿಗೆ ಬೀಳುತ್ತವೆ. ಸಿನಿಮಾ ಡೈಲಾಗ್ಸ್ ನಡುವೆ ಆ ಹೆಸರುಗಳು ರಿಪೀಟ್ ಆಗೋದ್ರಿಂದ ಪ್ರೇಕ್ಷಕನಿಗೂ ಕನ್ಫ್ಯೂಸ್ ಆಗಿದ್ದುಂಟು. ಸುದೀಪ್ ಅವರ ನಟನೆ ಬಗ್ಗೆ ದೂಸರ ಮಾತೇ ಇಲ್ಲ. ಪಾತ್ರ ಬೇಡುವ ಆ ಇಂಟೆನ್ಸಿಟಿ ಅವರ ಪ್ರತಿ ಪ್ರೇಮ್ನಲ್ಲೂ ಕಾಣಿಸುತ್ತೆ. ನವೀನ್ ಚಂದ್ರ ಮಾಡಿರೋ ಭದ್ರಾ ಪಾತ್ರ ಸಖತ್ ವೈಲೆಂಟ್ ಆಗಿದೆ. ಆದರೆ ಅಷ್ಟ್ಯಾಕೆ ವೈಲೆಂಟ್ ಅನ್ನೋದರ ಡೆಪ್ತ್ ಮಿಸ್ಸಿಂಗ್ ಅನ್ಸುತ್ತೆ. ಸಿನಿಮಾದಲ್ಲಿ ರಾಜಕೀಯದ ಶ್ಯಾಡೋ ಸ್ವಲ್ಪವೇ ಕಾಣಿಸಿದ್ರು ಅದರ ಇಂಟೆನ್ಸಿಟಿ ಕ್ಯೂರಿಯಸ್ ಆಗಿದೆ. ತಮಿಳು ನಟ ಯೋಗಿ ಬಾಬುಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿಲ್ಲ. ಸಿಕ್ಕ ಅವಧಿಯಲ್ಲಿಯೇ ನಗಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಮಲಯಾಳಿ ನಟ ಶೈನ್ ಟಾಮ್ ಚಾಕೋ ಗಮನ ಸೆಳೆದಿದ್ದಾರೆ. ಗೋಪಾಲಕೃಷ್ಣ ದೇಶಪಾಂಡೆ ಅವರ ಡ್ಯೂಲ್ ಶೇಡ್ ಅಚ್ಚರಿ ಮೂಡಿಸುತ್ತೆ. ಫಸ್ಟ್ ಹಾಫ್ ನಲ್ಲಿ ಸಿನಿಮಾದ ಮೇನ್ ಲೀಡ್ಗೆ ಟೇಕ್ ಆಫ್ ಆಗಲು ನಿರ್ದೇಶಕರು ಹೆಚ್ಚು ಟೈಮ್ ತಗೊಂಡಿಲ್ಲ. ಬೇಗನೆ ವಿಷಯಕ್ಕೆ ಬಂದಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಅಷ್ಟೇ ವೇಗವಾಗಿಯೇ ಹೇಳಿದ್ದಾರೆ. ಅದ್ರ ಜೊತೆಗೆ ಎರಡನೇ ಭಾಗಕ್ಕೆ ಬೇಕಾದ ಟೆನ್ಷನ್, ಕ್ಯೂರಿಯಾಸಿಟಿಯನ್ನ ಫಸ್ಟ್ ಹಾಫ್ ನ ಎಂಡ್ ನಲ್ಲಿಯೇ ಕೊಟ್ಟಿದ್ದಾರೆ. ಚೂರು ಆಚೀಚೆ ನೀವು ಗಮನ ಹರಿಸಿದ್ರು ಲಿಂಕ್ ಮಿಸ್ ಆಗೋ ಸಾಧ್ಯತೆ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ಮಿಸ್ಸಿಂಗ್ ಏನು ಅನ್ನೋದನ್ನ ನೋಡೋದಾದ್ರೆ ಮಾರ್ಕ್ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಕೋನದಲ್ಲಿ ಕತೆ ಟ್ರಾವೆಲ್ ಆಗುವಾಗ ಒಂದೇ ಒಂದು ಲಿಂಕ್ ಅಥವಾ ಲಾಜಿಕ್ ಮಿಸ್ ಆದ್ರೂ ಪ್ರೇಕ್ಷಕನಿಗೂ ಅದು ಕಸಿ ಬಿಸಿ ಅನ್ಸುತ್ತೆ. ಕತೆ ಹೇಳುವ ಧಾಟಿಯಲ್ಲಿ ಚೂರು ಗೊಂದಲ ಅನ್ಸುತ್ತೆ. ಮೇಲ್ನೋಟಕ್ಕೆ ಇದು ಲಾಜಿಕ್ ಅನ್ಸಿದ್ರು ಹಿಂಗ್ಯಾಕಾಯ್ತು ಅನ್ನೋ ಫೀಲ್ ಬರುತ್ತೆ. ತೆರೆ ಮೇಲೆ ತೇಲಿ ಬರೋ ಹಾಡುಗಳಿಗೆ ಸರಿಯಾದ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಅನ್ನೋದು ಚಿತ್ರದ ಮತ್ತೊಂದು ಮೈನಸ್ ಪಾಯಿಂಟ್. ಒಟ್ನಲ್ಲಿ ಮಾರ್ಕ್ ಸಿನಿಮಾ ವರ್ತ್ ಟು ವಾಚ್. ಥ್ರಿಲ್ಲಿಂಗ್ ಎಲಿಮೆಂಟ್ಗಳ ಜೊತೆಗೆ ಎಂಟರ್ಟೈನಿಂಗ್ ಆಗಿತ್ತು. ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರನ್ನ ಹೊತ್ತು ಮೆರೆಸೋಕೆ ಸಾಕಷ್ಟು ಮೂಮೆಂಟ್ಗಳಿವೆ. ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲ್ಲೇ ಅನ್ನೋ ಡೈಲಾಗ್ಗೆ ಸೂಕ್ತ ಕಾರಣವನ್ನು ಸಹಿತ ಸುದೀಪ್ ಕೊಟ್ಟಿದ್ದಾರೆ. ಇದಾಗಿತ್ತು ಮಾರ್ಕ್ ಸಿನಿಮಾ ರಿವ್ಯೂ. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಹೇಗನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೂ ತಿಳಿಸಿ.